ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯಂತೂ ಕೊಟ್ಟುಬಿಟ್ರು. ಹಾಗಾಗಿ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭವಿಷ್ಯ ಇದೆ. ಸಿದ್ದರಾಮಯ್ಯ ವಿಚಾರದಲ್ಲಿ ಕೋರ್ಟ್ ಮುಂದೆ ಎರಡು ಆಯ್ಕೆಗಳಿವೆ. ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಾ ಹೋಗ್ತೀವಿ. ಕೋರ್ಟ್ ಮುಂದೆ ಎರಡು ಆಯ್ಕೆ. ಬಟ್ ಕೋರ್ಟು ಯಾವ ರೀತಿ ತೀರ್ಮಾನ ಬೇಕಾದ್ರೂ ತಗೋಬೋದು. ಬಟ್ ಕಾನೂನಾತ್ಮಕವಾಗಿ ಎರಡಿದೆ ಕೋರ್ಟ್ ಮುಂದೆ. ಅಂದರೆ ಕೋರ್ಟ್ ಏನು ತೀರ್ಮಾನ ತಗೊಳ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಎನಿಹೌ ಹೈಕೋರ್ಟ್ನಲ್ಲಿ ಏನೇ ತೀರ್ಪು ಬಂದರೂ ಕೂಡ, ಯಾರ ಪರವಾಗಿ ಬಂದರೂ ಕೂಡ ಮತ್ತೊಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗೇ ಹೋಗ್ತಾರೆ. ಹಾಗಾಗಿ ಇದು ಸುಪ್ರೀಂ ಕೋರ್ಟಲ್ಲೇ ಫೈನಲ್ ಆಗಬೇಕು. ಬಟ್ ಪ್ರಾರಂಭಿಕವಾಗಿ ಇವರು ಹೈಕೋರ್ಟ್ಗೆ ಹೋಗ್ತಕ್ಕಂಥದ್ದು. ಹೈಕೋರ್ಟ್ ಮುಂದೆ ಎರಡು ಆಯ್ಕೆಗಳಿದೆ. ಏನು ಅಂತ ನೋಡೋಣ. ಆಯ್ಕೆ ನಂಬರ್ 1, ನೇರವಾಗಿ ಸಿ ಎಂ ಮೇಲೆ ಕಾಗ್ನಿಜೆನ್ಸ್ ತೆಗೆದುಕೊಳ್ಳಬಹುದು ಅಂತ ಇದೆ. ಆಯ್ಕೆ ನಂಬರ್ 1, ನೇರವಾಗಿ ಸಿ ಎಂ ಮೇಲೆ ಕಾಗ್ನಿಜೆನ್ಸನ್ನು ತೆಗೆದುಕೊಳ್ಳಬಹುದು. ಕಾಗ್ನಿಜೆನ್ಸ್ ಅಂದರೆ ಏನು? ಕಾಗ್ನಿಜೆನ್ಸನ್ನು ತಗೊಂಡ್ರೆ ಸಿ ಎಮ್ಗೆ ನೋಟಿಸ್ ಜಾರಿ ಆಗುತ್ತೆ. ಸಿ ಎಮ್ಗೆ ನೋಟಿಸ್ ಜಾರಿಯಾಗೋದು ಕೋರ್ಟಿಂದನೇ ಡೈರೆಕ್ಟಾಗಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಜಾರಿ ಆಗುತ್ತೆ. ದೂರುದಾರರು 3 ಜನ ಇದ್ದಾರಲ್ಲ, ಅವ್ರಿಗೆ ದಾಖಲಾತಿಯನ್ನು ನೀಡುವಂತೆ ಆದೇಶವನ್ನು ಕೋರ್ಟ್ ನೀಡುತ್ತೆ. ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಕೊಡ್ರಪ್ಪ ಅಂತ ಕೋರ್ಟ್ ಕೇಳುತ್ತೆ. ಆಮೇಲೆ ಅದು ಟ್ರಯಲ್ಸ್ ಸ್ಟಾರ್ಟ್ ಆಗುತ್ತೆ ಕೋರ್ಟಲ್ಲಿ. ವಾದ ಪ್ರತಿವಾದಗಳು ಕೋರ್ಟಲ್ಲಿ ನಡಿಬೇಕಾಗುತ್ತೆ. ಎರಡು ಕಡೆ ವಕೀಲರು ಏನೇನು ಅಂತ ಅಂದ್ಬಿಟ್ಟು ಅದನ್ನು ಹೇಳಬೇಕಾಗುತ್ತೆ. ಇದು ಆಯ್ಕೆ ನಂಬರ್ 1. ಇನ್ನು ಎರಡನೇ ಆಯ್ಕೆ ಕೂಡ ಇದೆ. ಆ ರೀತಿ ಕೂಡ ಮಾಡ್ಬೋದು. ಏನು? ಒಂದು ವೇಳೆ ಕೋರ್ಟ್ ಏನಾದರೂ ಕಾಗ್ನಿಜೆನ್ಸನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ PCR ಗೆ ರೆಫರ್ ಮಾಡ್ಬೋದು. PCR ಹಾಕಿ ಅಂತ ಹೇಳ್ಬೋದು. ಅದು ಕೋರ್ಟಲ್ಲೇ ಹಾಕಬೇಕಾಗುತ್ತೆ. PCR ಕಾಗ್ನಿಜೆನ್ಸ್ ತಗೊಳ್ಳದೇ ಇದ್ದರೆ ನೀವು PCR ಮಾಡಿ ಅಂತ ಹೇಳ್ಬೋದು. ಖಾಸಗಿ ದೂರನ್ನು ರೆಕಾರ್ಡ್ ಮಾಡಿಕೊಳ್ಳುವಂತೆ ಲೋಕಾಯುಕ್ತಕ್ಕೆ ನಿರ್ದೇಶಿಸಬಹುದು. ನೀವು ಅಂದರೆ ಈಗಾಗಲೇ ಮೈಸೂರು ಲೋಕಾಯುಕ್ತದಲ್ಲಿ 3 ಜನ ದೂರು ದಾಖಲು ಮಾಡಿದ್ದಾರೆ. ಅಲ್ಲಿಗೆ ರೆಫರ್ ಮಾಡ್ತಾರೆ. PCR ಗೆ ಏನಾದರೂ ಆದೇಶ ಆದರೆ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತದಲ್ಲಿ FIR ಆಗಿಬಿಡುತ್ತೆ. ಸಹಜವಾಗಿ ಮೈಸೂರು ಲೋಕಾಯುಕ್ತದಲ್ಲಿ FIR ಆಗುತ್ತೆ. ಸೊ ಒಂದು, ನೇರವಾಗಿ ಕೋರ್ಟ್ನಲ್ಲೇ ವಾದ ಪ್ರತಿವಾದಗಳು ಶುರುವಾಗ್ಬೋದು. ಅಥವಾ ಲೋಕಾಯುಕ್ತಕ್ಕೆ ಹೇಳಿ, ಲೋಕಾಯುಕ್ತ ತನಿಖೆ ಮಾಡಿ ನಮಗೆ ವರದಿ ಕೊಡಿ ಅಂತ ಹೇಳಿ ಲೋಕಾಯುಕ್ತಕ್ಕೆ ಡೈರೆಕ್ಷನ್ಸ್ ಕೊಟ್ಟು ಆಮೇಲೆ ಆ ವರದಿಯ ರಿಪೋರ್ಟ್ನ ಆಧಾರದಲ್ಲಿ ಮತ್ತೆ ಟ್ರಯಲ್ಸ್ಗಳು ನಡೀಬಹುದು. ಸೊ ಹೀಗಾಗಿ ಈ ಎರಡು ಆಯ್ಕೆಗಳು ಯಾವ ರೀತಿ ತೀರ್ಮಾನವನ್ನು ಘನ ನ್ಯಾಯಾಲಯ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಈಗ ನಾಳೆ ಆಮೇಲೆ ಇದು ತುರ್ತು ವಿಚಾರಣೆ ಆಗ್ತಕ್ಕಂಥ ವಿಷಯ. ಹಾಗಾಗಿ ನಾಳೆ ಒಂದು ಕಡೆ ದೂರುದಾರರು ಕೋರ್ಟ್ಗೆ ಕೇವಿಯೇಟ್ ಕೂಡ ಸಲ್ಲಿಸ್ತಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ಪಿಟಿಷನ್ ಕೂಡ ಹಾಕೋತಾರೆ.